ಎಚ್ಡಿಕೆ ಜೊತೆ ಭೇಟಿ ಮಾಡಿ ಸಿಟಿ ರವಿ ಅವರು ಚರ್ಚೆ ಮಾಡಿದ್ರಲ್ಲ, ಇದು ಹಲವು ಊಹಾಪೋಹಗಳಿಗೆ ಕಾರಣವಾಗಿತ್ತು. ಇದೀಗ ಬಿಡದಿ ತೋಟದ ಮನೆಯಲ್ಲಿ ಎಚ್ಡಿಕೆ ಭೇಟಿ ಬಗ್ಗೆ ಸಿಟಿ ರವಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಅನೌಪಚಾರಿಕವಾದ ಮಾತಷ್ಟೇ. ನಮ್ಮ ಭೇಟಿ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡ್ತಾ ಇದ್ದೀವಿ. ಕಾರಣ ಅವರಿಗೆ ಆಲ್ರೆಡಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರಲ್ಲ, NDA ಭಾಗ ಅಲ್ವಾ. ನಾನು ಏನಾಗಬೇಕು, ಎಲ್ಲಿ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ ಬಿಡಿ ಅಂತ ಸಿಟಿ ರವಿ ಹೇಳಿರೋದು. ಲೋಕಾಭಿರಾಮ್ ನೋಡಿ, ಈಗ ಏನಾಗ್ತದೆ, ಅವರು NDA ಭಾಗ ಆಗಿದ್ದಾರೆ. NDA ಭಾಗ ಆದ ಹಿನ್ನೆಲೆಯಲ್ಲಿ ನಾವು ಔಪಚಾರಿಕ ಮಾತುಕತೆಗಳನ್ನು ಸ್ವಾಭಾವಿಕವಾಗಿ ಮಾಡ್ತೀವಿ ಎರಡು ಪಕ್ಷಗಳ ನಡುವೆ. ಅನೌಪಚಾರಿಕ ಮಾತುಕತೆಗಳು ಸಂಬಂಧಗಳನ್ನು ಗಟ್ಟಿ ಮಾಡ್ತವೆ. ಅನೌಪಚಾರಿಕ ಮಾತುಕತೆಗಷ್ಟೇ ನಮ್ಮದು ಸೀಮಿತ ಆಗಿತ್ತು. ಅನೌಪಚಾರಿಕ ಮಾತುಕತೆಯಲ್ಲಿ ಜಾಗತಿಕ ವಿದ್ಯಮಾನಗಳಿಂದ ಹಿಡಿದು ಬರಗಾಲದವರೆಗೂ